ಬೇದರ್ನ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ, ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಇವರ ನೇತೃತ್ವದಲ್ಲಿ ಸತತ 6 ವರ್ಷಗಳಿಂದ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಮಾಡುವ ಮೂಲಕ ಮೂಲವ್ಯಾಧಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತಿದ್ದಾರೆ. ಮೂಲವ್ಯಾಧಿ, ಪೈಲ್ಸ್, ಫಿಸ್ತುಲಾ, ಫಿಶರ್ಸ್ ಮುಂತಾದ ವ್ಯಾಧಿಗಳಿಗೆ ಸಂಬಂಧಿಸಿದ ರೋಗಗಳ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ? ಚಿಂತೆ ಬೇಡ. ನಿಮಗಾಗಿಯೇ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಹಾಗೂ 2 ದಿವಸದ ಔಷಧಿಯನ್ನ ನೀಡಲಾಗುವುದು. ದಿನಾಂಕಿಸಿಯನ್ನ ಪಡೆಯಬಹುದಾಗಿದೆ. ಸ್ಥಳ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆ, ಪ್ಲಾಟ್ ನಂಬರ್ 28, ಶಿವನಗರ ಉತ್ತರ, ಮಿಲೆನಿಯಂ ಸ್ಕೂಲ್ ರಸ್ತೆ, ಬೀದರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಫೆಬ್ರವರಿ 23ರಂದು 121ನೇ ವಿಶ್ವ ರೋಟರಿ ದಿನಾಚರಣೆ. ವಿವಿಧ ಸ್ಪರ್ಧೆಗಳ ಆಯೋಜನೆ ಮಾಡಲಾಗಿದೆ. ಪಾಲ್ಗೊಳ್ಳಲು ಹೌಶೆಟ್ಟಿ ಪಾಟೀಲ್, ಬಸವಕುಮಾರ್ ಪಾಟೀಲ್ ಕರೆ. ನಶೆ ಮುಕ್ತ, ಭಿಕ್ಷಾಟನೆ ಮುಕ್ತ ಮತ್ತು ಸರಳ ವಿವಾಹಕ್ಕಾಗಿ BNSS ಶ್ರಮಿಸ್ತಾ ಇದೆ. ಡಾಕ್ಟರ್ ಸೇಡಂಕರ್. ಮಾರ್ಚ್ ಮೊದಲ ಅಥವಾ 2ನೇ ವಾರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕುರಿತು 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ. ಅಂಬೇಡ್ಕರ್ರ ವಿಚಾರ ಸಂಕಿರಣದಿಂದ ರಾಷ್ಟ್ರಮಟ್ಟದಲ್ಲಿ ಅವರ ಸಂದೇಶ ಪಸರಿಸಲಿದೆ. ಸಚಿವ ಈಶ್ವರ್ ಖಂಡ್ರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೇಳಿಕೆ. ಭಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಜರುಗಿದ ಕಲಿಕಾ ಹಬ್ಬ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಕಲಿಕಾ ಹಬ್ಬ ಪೂರಕವಾಗಿದೆ. ಮಕ್ಕಳಲ್ಲಿ ಸೃಜನಶೀಲತೆ, ಆತ್ಮವಿಶ್ವಾಸ ಮೂಡಿಸುತ್ತವೆ. BEO CG ಹಳ್ಳದ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ 121ನೇ ವಿಶ್ವ ರೋಟರಿ ದಿನಾಚರಣೆಯನ್ನು ಅಂಗವಾಗಿ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಫೆಬ್ರವರಿ 23ರಂದು ಸಂಜೆ 6 ಗಂಟೆಗೆ ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸಂಸ್ಥೆಯ ಸಹಾಯಕ ಗವರ್ನರ್ ಹೌಶೆಟ್ಟಿ ಪಾಟೀಲ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ರೋಟರಿ ಕಲ್ಯಾಣ ವಲಯದ ಒಂದು ಮಾರ್ಗದರ್ಶನದಲ್ಲಿ ಹಾಲಿ ಅಧ್ಯಕ್ಷರಾದ ಬಸವಕುಮಾರ್ ಪಾಟೀಲ್ ಖಾಜಾಪುರ್, ಅನಿಲ್ ಕುಮಾರ್ ಬಿರಾದರ್, ಖಜಾಂಚಿ ಅನಿಲ್ ಮಸೂದಿ ಹಾಗೂ 2025-26ನೇ ಸಾಲಿನ ನಿರ್ದೇಶಕರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಭವ್ಯ ರೀತಿಯಲ್ಲಿ, ಅರ್ಥಪೂರ್ಣವಾದ ರೀತಿಯಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಹೌಶೆಟ್ಟಿ ಪಾಟೀಲ್ ಹೇಳಿದರು. ಫೆಬ್ರವರಿ 23ರಂದು ಸಾಯಂಕಾಲ 6 ಗಂಟೆಗೆ ನಡೆಯುವಂತಹ ಈ ಒಂದು ಕಾರ್ಯಕ್ರಮವನ್ನು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಸಹಾಯಕ ಗವರ್ನರ್ ಹೌಶೆಟ್ಟಿ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಕುರಿತು ಸಮಗ್ರವಾದ ಮಾಹಿತಿಯನ್ನು ನೀಡಿದರು. ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಶಟಲ್ ಪಂದ್ಯಾವಳಿ ಕೂಡ ನಡೆಯಲಿದೆ. ರಂಗಮಂದಿರದಲ್ಲಿ 21ರಂದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ರಸ್ತೆ ಅಪಘಾತ ಸಂದರ್ಭಗಳಲ್ಲಿ ನೀಡುವ ಪ್ರಥಮ ಚಿಕಿತ್ಸೆ ಹಾಗೂ CPR ಕುರಿತು ನುರಿತ ವೈದ್ಯರಿಂದ ಕಾರ್ಯಾಗಾರ, ದುಶ್ಚಟಗಳ ನಿರ್ಮೂಲನೆಯಲ್ಲಿ ಯುವಕರ ಪಾತ್ರ, ಜಿಲ್ಲಾಭಿವೃದ್ಧಿಯಲ್ಲಿ ರೋಟರಿ ಸಂಸ್ಥೆಯ ಪಾತ್ರ ವಿಷಯದ ಮೇಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ, ಕಾಲೇಜು ವಿದ್ಯಾರ್ಥಿಗಳ ಸಮೂಹ ನೃತ್ಯಗಳ ಸಾಂಸ್ಕೃತಿಕ ಸಂಜೆ, ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಫೆಬ್ರವರಿ 21ರಂದು ನಗರದ BVB ಕಾಲೇಜಿನ ಆಟದ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ. ರೋಟರಿ ತಂಡಗಳೊಂದಿಗೆ ಪತ್ರಕರ್ತರ ಹಾಗೂ ಬ್ಯಾಂಕ್ ಉದ್ಯೋಗಿಗಳ ತಂಡಗಳು ಕೂಡ ಭಾಗವಹಿಸಲಿವೆ ಎಂದು ಹೇಳಿದರು. ಫೆಬ್ರವರಿ 22ರಂದು ಬೆಳಿಗ್ಗೆ 6 ಗಂಟೆಗೆ ನಗರದ ಬರೀದ್ಶಾಹಿ ಗಾರ್ಡನ್ನಿಂದ ಸೈಕ್ಲಾಥಾನ್ ಜಾಥಾ ನಡೆಯಲಿದೆ. ಫೆಬ್ರವರಿ 23ರಂದು ಸಂಜೆ 6 ಗಂಟೆಗೆ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುವಂತಹ 121ನೇ ರೋಟರಿ ದಿನಾಚರಣೆಯನ್ನು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಯಚೂರಿನ ತ್ರಿವಿಕ್ರಮ್ ಜೋಶಿ ಅವರು ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ನೀಡಲಾಗ್ತಾ ಇದೆ. ಪ್ರಮಾಣ ಪತ್ರವನ್ನು ಕೊಡ್ತೇವೆ. ಪ್ರಾಯೋಜಕರ ಸನ್ಮಾನ ಮಾಡಲಾಗುತ್ತೆ. ರೋಟರಿ ಕ್ಲಬ್ನಲ್ಲಿ 30 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಒಂದು ಸದಸ್ಯರಿಗೆ ಗೌರವ ಸನ್ಮಾನ ಕೂಡ ನಡೆಯಲಿದೆ. ಜೊತೆಗೆ ಸಂಗೀತ ರಸಸಂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿವೆ. ಇದೇ ವೇಳೆ ರೋಟರಿ ಕ್ಲಬ್ ಹಿರಿಯ ಸಲಹೆಗಾರರಾದ ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ, ರವೀಂದ್ರ ಮೂಲ್ಗೆ, ಸೋಮಶೇಖರ್ ಪಾಟೀಲ್, ಅಧ್ಯಕ್ಷ ಬಸವಕುಮಾರ್ ಪಾಟೀಲ್, ಕಾರ್ಯದರ್ಶಿ ಅನಿಲ್ ಕುಮಾರ್ ಬಿರಾದಾರ್ ಹಾಗೂ ಇತರರು ಮಾತನಾಡುತ್ತಾರೆ. ಪ್ರಮುಖರಾದ ಕೃಪಾಸಿಂಧು ಪಾಟೀಲ್, ಡಾಕ್ಟರ್ ಸುರೇಶ್ ಪಾಟೀಲ್, ಆಮೇಲೆ ಸಂಗಮೇಶ್ ಗಾದ್ಗಿ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಮ್ಮೆಲ್ಲ ರೋಟರಿ ಸದಸ್ಯರು, ವೇದಿಕೆ ಮೇಲಿದ್ದಂತೆ ಎಲ್ಲ ನಮ್ಮ ರೋಟರಿ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಸೆಕ್ರೆಟರಿಗೂ, ನಮ್ಮ ಕನ್ನಡ ಸಾಹಿತ್ಯ ಅಧ್ಯಕ್ಷರು, ಹಿರಿಯರು,
ಹಾಗೂ ನಮ್ಮ ಆತ್ಮೀಯರಾದಂಥ ನಮ್ಮ ರೋಟರಿ ಸದಸ್ಯರಾದಂಥ ಸುರೇಶ್ ಶೆಟ್ಟಿ ಅವರಿಗೆ, ನಮ್ಮ ಡಾಕ್ಟರ್ ಶೇಡಂಕರ್ ಅವರಿಗೆ, ರವಿ ಮುಲ್ಗಿ ಅವರು ಎಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸುತ್ತಾ ಹಾಗೂ ಎಲ್ಲ ತಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾರೆ. ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಗೆ ಕರೆದ ಉದ್ದೇಶ ಅಂದರೆ ನಮ್ಮ ರೋಟರಿ ಕ್ಲಬ್ ಬೀದರ್ ವತಿಯಿಂದ 121ನೇ ಒಂದು ವಿಶ್ವ ರೋಟರಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರ ನಿಮಿತ್ತ ನಾನಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ನಮ್ಮ ವಿಶ್ವ ರೋಟರಿ ದಿನಾಚರಣೆ 23ನೇ ಫೆಬ್ರವರಿಗೆ ಆಚರಣೆ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ನಾಳೆ 18ನೇ ತಾರೀಕಿಗೆ ಬೆಳಗ್ಗೆ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಎಲ್ಲ ಶಾಲಾ ಹಾಗೂ ಕಾಲೇಜು ಮಕ್ಕಳಿಗಾಗಿ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ನಾಳೆ ಬೆಳಗ್ಗೆ 18ರಂದು ಚಿತ್ರಕಲಾ ಸ್ಪರ್ಧೆ, ಹೈಸ್ಕೂಲ್ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಕೂಡ ಇಟ್ಟಿದ್ದೀವಿ. ಪ್ರಥಮ ಬಹುಮಾನ 3,000 ರೂಪಾಯಿ ಇದೆ, ದ್ವಿತೀಯ ಬಹುಮಾನ 2,000 ಇದೆ ಹಾಗೂ ತೃತೀಯ ಬಹುಮಾನ 1,000 ಇದೆ. ಹಾಗೂ ಅದ್ರ ಜೊತೆಗೆ ಅವರಿಗೆಲ್ಲ ರೋಟ್ರಿ ದಿನಾಚರಣೆ ಅಂಗವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. 18 ತಾರೀಕಿಗೆ ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಗವರ್ನರ್ ತಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದ್ದಾಗೆ ರೋಟ್ರಿ ಒಂದು ವಿಶ್ವದ ಅತಿ ದೊಡ್ಡ NGO ಆಗಿ 121 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಇದರ ನಿಮಿತ್ತ ಪೋಲಿಯೋ ಮುಕ್ತ ವಿಶ್ವ ಆಗಲಿ, ಸಾಕಷ್ಟು ಸರ್ಜರಿಗಳಾಗಲಿ, ಕ್ಯಾನ್ಸರ್ ಮುಕ್ತ ಒಂದು ಕ್ಯಾನ್ಸರ್ ಮುಕ್ತ ಸೊಸೈಟಿ ಮಾಡೋಕ್ಕೆ ಸಾಕಷ್ಟು ಪ್ರಾಜೆಕ್ಟನ್ನು ಹಮ್ಮಿಕೊಳ್ತದೆ. ಪ್ರತಿ ವರ್ಷ ಒಂದು ಹೊಸ ಪ್ರಾಜೆಕ್ಟನ್ನು ತೊಗೊಳ್ಳೋದು, ಒಂದು ಹೊಸ ಪ್ಯಾಷನಿಂದ ಕೆಲಸ ಮಾಡೋವಂಥ ಒಂದು ಆರ್ಗನೈಸೇಷನು. ಇದರಲ್ಲಿ ಯಾರಿಗೂ ಏನು ಆರ್ಥಿಕವಾಗಿ ಯಾರಿಗೂ ಏನು ಇದು ಇಲ್ಲ. ಇದರಲ್ಲಿ ಸ್ವತಃ ನಾವು ಎಲ್ಲ ರೋಟೇರಿಯನ್ಸ್ ಎಲ್ಲ ದುಡ್ಡು ಹಾಕಿ ಮಾಡುವಂಥ ಒಂದು ಇದು ಸಂಸ್ಥೆ. ಇದ್ರ ಬಗ್ಗೆ ತಾವು ಸ್ವಲ್ಪ ಅರಿವು ಮೂಡಿಸ್ಬೇಕು ಎಲ್ಲ ನಮ್ಮ ಬೀದರ್ ಜನತೆಯಲ್ಲಿ. ಅದರ ನಿಮಿತ್ತ 18 ತಾರೀಕಿಗೆ ಒಂದು 10 ಗಂಟೆಗೆ ಒಂದು ವ್ಯಾಸನ ಮುಕ್ತ ಬೀದರ್ ಮಾಡ್ಬೇಕಂತ ಹೇಳಿ ಒಂದು ಸಂಸ್ಥೆ 6 ತಿಂಗಳ ಹಿಂದೆ ಜನ್ಮ ತಗೊಂಡಿದೆ. ಅದರ ಹೆಸರು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ. ಅದರದ ಸದಸ್ಯಗಳು 21 ಜನ ಸದಸ್ಯರಿದ್ದು ಎಲ್ಲ ಧರ್ಮ, ಎಲ್ಲ ಜಾತಿಗಳ ಜನಗಳು ಕೂಡ ಒಂದು ಸಂಸ್ಥೆ ಮಾಡಿ ಅದರ ನಿಮಿತ್ತ ನಾವು ಒಂದು ಬೀದರಿಗೆ ನಶಾ ಮುಕ್ತ ಹಾಗೂ ಭಿಕ್ಷಾಟನೆ ಮುಕ್ತ ಮಾಡಬೇಕಂತೇಳಿ ಒಂದು ಸಂಕಲ್ಪ ತೊಗೊಂಡಿದ್ವಿ. ಅದರ ಇನ್ನೊಂದು ಉದ್ದೇಶ ಏನಂತಂದರೆ ಅದು ಸರಾಗವನ್ನು ಪ್ರೋತ್ಸಾಹಿಸ್ಬೇಕಂತ ಹೇಳಿ ಇವು 3 ಸಂಕಲ್ಪಗಳನ್ನು ತೊಗೊಂಡು ಬೀದಿಗೆ ಮತ್ತು ಗ್ರಾಮಗಳಿಗೆಲ್ಲ ನಾವು ತಿರುಗಾಡ್ತಾ ಇರ್ತೀವಿ. ಪ್ರತಿ ದಿವಸ ಯಾರಾದರೂ ಒಬ್ಬರು ಗ್ರಾಮ ಪಂಚಾಯತ್ ಆಗಲಿ, ಇಲ್ಲಾಂದರೆ ಸಣ್ಣ ವಿಲೇಜ್ಗಳಿಗೆ ಆಗಿ ನಶೆ ಬಗ್ಗೆ, ಇದು ಭಿಕ್ಷಾಟನೆ ಬಗ್ಗೆ ಹಾಗೂ ಸರಳ ವಿವಾಹಗಳ ಬಗ್ಗೆ ಅರಿವನ್ನು ಮೂಡಿಸೋ ಕೆಲಸ ಮಾಡ್ತಾಯಿದ್ವಿ. ಇದರ ನಿಮಿತ್ತ ನಾಳೆ ಒಂದು ಕಾರ್ಯಕ್ರಮ ರಂಗಮಂದಿರ ನಡೆಯಲಿದೆ 10 ಗಂಟೆಗೆ. BNSS ಮತ್ತು ರೋಟ್ರಿ ಸಂಯುಕ್ತಾಶ್ರಯದಲ್ಲಿ ಒಂದು CPR ಪ್ರೋಗ್ರಾಮ್ ಅಂತಂದರೆ ಇವತ್ತು ನಾಳೆ ಏನಾಗಿದೆ ಅಂತಂದರೆ ಸಾಕಷ್ಟು ಜನ ಆಕ್ಸಿಡೆಂಟ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಬೇರೆ ಬೇರೆ ಮೆಡಿಕಲ್ ಎಮರ್ಜೆನ್ಸಿಯಿಂದ ಎಲ್ಲರ ಮನೆಗೆ ಆಗ್ತಾ ಇರ್ತಾವೆ, ತಿಂಗಳಿಗಾಗಲಿ ವರ್ಷಗಾಗಲಿ. ಸೊ RO ಪ್ಲಾಂಟ್ ಯೂನಿಟ್ ಅನ್ನು ಕೂಡಿಸಿದ್ದೀವಿ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲಿ ಎಲ್ಲ ಕೂಡಿಸಿದ್ದೀವಿ. ರೀಸೆಂಟ್ಲಿ ಹೋದ ವರ್ಷ ಬ್ರಿಮ್ಸ್ ಹಾಸ್ಪಿಟಲ್ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು RO ಪ್ಲಾಂಟ್ ಯೂನಿಟ್ ಅನ್ನು ಕೂಡಿಸಿದ್ವಿ. ಎರಡನೇ ಘಟಕ ತುಂಬಾ ದೊಡ್ಡದಿದೆ. ಅದು ಪ್ರತಿ ಗಂಟೆಗೆ 500 ಲೀಟರ್ ನೀರು, ಅದು ಒಂದು ಫ್ರೆಶ್ ನೀರನ್ನು ಕೊಡುತ್ತದೆ. ಅದೇ ರೀತಿ ನಾವು ಇವಾಗ ಇಲ್ಲಿ ಬಂದಿದ್ದಕ್ಕೋಸ್ಕರ ನಾನು ನೋಡಿದ್ವಿ, ನೀರು ಅದನ್ನೆಲ್ಲ ಹೊರಗಡೆ ತರಿಸಿ ಬಾಟಲ್ ಅದನ್ನೆಲ್ಲ ತರಿಸಿದ್ದು ನೋಡಿದ್ವಿ. ಸೊ ಅದಕ್ಕೋಸ್ಕರ ನನ್ನ ಟೈಮಲ್ಲಿ ಈ ಒಂದು ಫ್ರೆಶ್ ವಾಟರ್ ಫಿಲ್ಟರ್ ನಾವಿಲ್ಲಿ ನನ್ನ ಅವಧಿಯಲ್ಲಿ ಕೂಡಿಸ್ಬೇಕಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನನ್ನ ಅವಧಿಯಲ್ಲಿ ನಾನು ಈ ಒಂದು RO ಯೂನಿಟ್ ಅನ್ನು ಕೂಡಿಸ್ತೇನೆ ಅಂತ ಹೇಳಿ ಹೇಳ್ತಾರೆ. ಸಹಾಯಕ ಗವರ್ನರ್, ರೋಟರಿ ಸಹಾಯಕ ಗವರ್ನರ್ ತುಂಬಾ ಸವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೆ
ರಾಜಶೇಖರ್ ಸೇಡಂಕರ್ ಅವರು ಹೇಳಿದ್ದಾರೆ. ರೋಟರಿ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ಇದೇನು 200 ದೇಶದಲ್ಲಿದೆ. ಎವ್ರಿ ಇಯರ್ ಒಂದೊಂದು ಅಂದರೆ ಯಾವ ದೊಡ್ಡ ಸಮಸ್ಯೆ ಇದೆ ಅದು ತಗೊಳುತ್ತೆ. ಇದಕ್ಕಿಂತ ಮೊದಲು ಪೋಲಿಯೋ ನಿರ್ಮೂಲನೆ ಮಾಡಬೇಕು ಜಗತ್ತಿನಿಂದ ಅಂತ ಮಾಡಿತ್ತು. ಪೋಲಿಯೋ ನಿರ್ಮೂಲನೆ ಆಗಿದೆ, ಈಗಾಗಲೇ ಹೇಳಿದ್ದಾರೆ, ಓನ್ಲಿ 2 ಕಂಟ್ರಿಯಲ್ಲಿದೆ. ಈಗ ಇಂಡಿಯಾದಲ್ಲಿ ಲಿಟ್ರಸಿ ಬಗ್ಗೆ ಜಾಸ್ತಿ ಇದು ವಹಿಸಿ ಇಂಡಿಯಾ 100% ಲಿಟ್ರಸಿ ಕಂಟ್ರಿ ಮಾಡ್ಬೇಕಂತ ಪ್ರಾಜೆಕ್ಟ್ ತಗೊಂಡಿದೆ. ಈಗ ನೆಕ್ಸ್ಟ್ ಬರುವ ದಿನಗಳಲ್ಲಿ ಎಲ್ಲ ಲಿಟ್ರಸಿ ಬಗ್ಗೆನೇ ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ಸ್ ಆಗೋದು. ಹಾಗಾಗಿ ಇದಕ್ಕೆ ರೋಟರಿ ಸಂಸ್ಥೆಗೆ ನಿಮ್ದೆಲ್ಲ ಪ್ರೆಸ್ದವ್ರದ್ದು ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸೋಮು. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾರತದ ಪ್ರಸ್ತುತ ಸವಾಲುಗಳು, ಚಿಂತನೆಗಳು ಮತ್ತು ಸಮಕಾಲೀನ ಪರಿಹಾರಗಳು ಎಂಬ ವಿಷಯದ ಕುರಿತು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬೀದರ್ ನಗರದಲ್ಲಿ ಹಮ್ಮಿಕೊಳ್ಳಲಾಗುವುದೆಂದು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಈ ಕುರಿತು ಜಿಲ್ಲಾಡಳಿತ ಹಾಗೂ ಸಮಾಜದ ವಿವಿಧ ಹಿರಿಯ ಮುಖಂಡರುಗಳ ಸಭೆಯಲ್ಲಿ ಅವರು ಮಾತನಾಡುತ್ತಾರೆ. ಬೀದರ್ ಜಿಲ್ಲೆ ರಾಜ್ಯದ ಒಂದು ಕಿರೀಟಪ್ರಾಯವಾಗಿದೆ. ಬಸವ ಭೂಮಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ರಾಷ್ಟ್ರಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ವಿಚಾರ ಸಂಕಿರಣ, ನಾಟಕಗಳು, ಆಮೇಲೆ ಚಿಂತನಗೋಷ್ಠಿಗಳು ನಡೆಯುತ್ತಿರುವುದು ನಿಜಕ್ಕೂ ಕೂಡ ಇದೊಂದು ಹೆಮ್ಮೆಯ ಸಂಗತಿಯಾಗಿದೆ. ಆದ್ದರಿಂದ ಈ ಒಂದು ಚಿಂತನಗೋಷ್ಠಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಉಪನ್ಯಾಸಕರನ್ನು ಕರೆಸಿ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಈ ಒಂದು ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗ್ತಾ ಇದೆ ಎನ್ನುವಂಥ ಮಾಹಿತಿಯನ್ನು ಕೂಡ ಅವರು ನೀಡಿದರು. ಮಾರ್ಚ್ 1ನೇ ವಾರ ಅಥವಾ 2ನೇ ವಾರದಲ್ಲಿ ಈ ಒಂದು ಡಾಕ್ಟರ್ ಅಂಬೇಡ್ಕರ್ರ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗುವುದು. ಸ್ಥಳವನ್ನು ನಿಗದಿಪಡಿಸುವುದು, ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಸಚಿವರನ್ನು ಆಹ್ವಾನಿಸುವ ಬಗ್ಗೆ ಚರ್ಚಿಸ್ತಾ ಇದ್ದೇನೆ. ವಿಚಾರ ಸಂಕಿರಣದಲ್ಲಿ ಅಂಬೇಡ್ಕರ್ ಅವರ ಕುರಿತಾದ ಅತ್ಯುತ್ತಮ ಕಲಾವಿದರಿಂದ ನಾಟಕಗಳನ್ನು, ಸಾಹಿತಿ ಹಾಗೂ ಹೋರಾಟಗಾರರಿಂದ ವಿವಿಧ ವಿಷಯಗಳ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗುವುದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಹೋರಾಟ ಮತ್ತು ಚಿಂತನೆಯುಳ್ಳ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯ ವ್ಯಕ್ತಿಗಳನ್ನು ಕರೆಯಲಾಗುವುದು ಎಂದು ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬೀದರ್ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಯೋಗೇಶ್ ಸೇರಿದಂತೆ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಎಲ್ಲ ಮಹಾಪುರುಷರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಾಗಿಲ್ಲ. ಎಲ್ಲ ಸಮುದಾಯದ ಅಭಿವೃದ್ಧಿಗಾಗಿ, ಅವರ ಒಳಿತಿಗಾಗಿ ಅವರ ತತ್ವಾದರ್ಶಗಳನ್ನು ಕೊಟ್ಟಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬರೀ ಒಂದು ಜಾತಿಗೆ ಸೀಮಿತ ಇಲ್ಲದೆ ಎಲ್ಲ ಸಮುದಾಯದವರಿಗಾಗಿ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದಂಥ ಒಂದು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಏನು ನಮ್ಮಲ್ಲಿ ವರ್ಕ್ಶಾಪ್ ಇದೆ, ಕಾರ್ಯಾಗಾರ, ವಿಚಾರ ಸಂಕಿರಣ ಇದೆ. ಈ ವಿಚಾರ ಸಂಕಿರಣ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಯಾರಿಗಾದರೂ ಬಾಬಾ ಸಾಹೇಬ್ರ ಬಗ್ಗೆ ಅಧ್ಯಯನ ಮಾಡಿದಂಥವ್ರಿಗೆ 1-2 ಗೋಷ್ಠಿಗಳಿಗೆ ಆಹ್ವಾನ ಮಾಡಬೇಕು ಅನ್ನೋಂಥದ್ದು ಬಹಳ ಮಹತ್ವದಾದಂಥದ್ದು. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಅವರಿಗೆ ಸಂಪರ್ಕ ಮಾಡುವಂಥದ್ದು. ಯಾರಿಗೆ ಮಾಡ್ತೀರಿ ಮತ್ತು ಅವ್ರು ಯೋಗ್ಯರಾಗಿದ್ದಂಥವ್ರು ಇರಬೇಕು ಮತ್ತು ಅವರ ಮಾರ್ಚ್ 15ನೇ ತಾರೀಕಿನೊಳಗಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ. ಒಂದು 6ನೇ ತಾರೀಕಿನಿಂದ ನಮ್ಮ ಅಧಿವೇಶನ ನಡೀತದೆ. ಅದಕ್ಕೆ ನಾನು 7, 8 ಅಥವಾ 14, 15 ಅಂತ ಟೆಂಟೇಟಿವ್ ಆಗಿ ಇಟ್ಕೊಂಡಿದ್ದೇನೆ. ಯಾವುದು ನಾವು ತೀರ್ಮಾನ ಮಾಡ್ತೇವೆ ಮಾತನಾಡಿ ಆ ದಿನಾಂಕ ಆದಷ್ಟು ಬೇಗ 2-3 ದಿವಸದಲ್ಲಿ ಇವತ್ತು ಜಿಲ್ಲೆಯಾದ್ಯಂತ ಎಲ್ಲರಿಗೂ ಆ ದಿನಾಂಕ ನಿಗದಿ ಮಾಡಿ ಅದರ ಬಗ್ಗೆ ನಾನು ಎಲ್ಲರಿಗೂ ಸೂಚನೆಯನ್ನು ಕೊಡ್ತೇನೆ. ಎಲ್ಲರಿಗೂ ಮಾಹಿತಿಯನ್ನು ದಿನಾಂಕದ ಬಗ್ಗೆ ಕೊಡ್ತೇನೆ. ಈಗ ವೆನ್ಯೂ ಎಲ್ಲಿ ಮಾಡಬೇಕು ಏನಿಲ್ಲ ಅಂತೇಳಿ ಹೇಳಿ ನಾವು ಮತ್ತು ಜಿಲ್ಲಾಡಳಿತದ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಮತ್ತು ಪ್ರಮುಖರಾದಂಥವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಯಾವ್ಯಾವ ಗೋಷ್ಠಿಗಳು ಎಲ್ಲಿ ನಮ್ಮಲ್ಲಿ ನೆಹರು ಸ್ಟೇಡಿಯಂ ಇರ್ಬೋದು ಅಥವಾ ನಮ್ಮ ಚನ್ನಬಸವಪಟ್ಟದೇವರ ರಂಗಮಂದಿರ ಇದೆ ಅಥವಾ ಖಾಸಗಿ ನಮ್ಮಲ್ಲಿ ಕಲ್ಯಾಣ ಮಂಟಪಗಳಿದ್ದಾವೆ, ಅವೆಲ್ಲವೂ ಎಲ್ಲೆಲ್ಲಿ ಮಾಡಬೇಕು ಅದೆಲ್ಲವನ್ನು ನೋಡಿ ನಮಗೇನು 70 ಲಕ್ಷ ರೂಪಾಯಿ ಅನುದಾನ ಇವತ್ತು ಮೀಸಲಿಟ್ಟಿದ್ದಿದೆ. ಅದರಲ್ಲಿ ಏನೇನು ಇದೆಲ್ಲ ತಾವೇನು ಸಲಹೆ ಕೊಟ್ಟಿದ್ದೀರಿ ಅವೆಲ್ಲ ಸಲಹೆಗಳನ್ನು ಅಳವಡಿಸಿಕೊಂಡು ಈಗ ನಾಟಕಗಳಿಗೆ ಅವರಿಗೆ ಆಹ್ವಾನ ಮಾಡುವಂಥದ್ದು, 2-3 ನಾಟಕ ಮಾಡುವಂಥದ್ರ ಬಗ್ಗೆಯೂ ತಾವು ಪ್ರಸ್ತಾಪವನ್ನು ಮಾಡಿದ್ದೀರಿ. ಮತ್ತು ಯಾರ್ಯಾರಿಗೆ ಆಹ್ವಾನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇವತ್ತು ಚರ್ಚೆ ಮಾಡ್ತೇವೆ. ಮತ್ತು ಕೆಲವೊಂದು 10-15 ಜನ ಸಮಿತಿ ಬೇಕಾದರೆ ಮತ್ತೆ ನಾವು ಸಮಿತಿಯಲ್ಲಿ ನನಗೆ ತೊಗೊಂಡಿಲ್ಲ, ನೀವು ತೊಗೊಂಡಿಲ್ಲ, ವಾದ ವಿವಾದ
ಯಾವುದೇ ರೀತಿಯ ಅಪಸ್ವರಗಳು ಬರದ ರೀತಿಯಲ್ಲಿ ಇರಬೇಕಾಗ್ತದೆ, ಅದರೆಲ್ಲರೂ ಸೇರಿಸ್ಕೊಂಡು ಮಾಡಬೇಕಾಗ್ತದೆ. ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಸೂಚನೆಯನ್ನು ಕೊಟ್ಟು ಎಲ್ಲರ ಜೊತೆ ಸಂಪರ್ಕ ಮಾಡಿ ಪಾರದರ್ಶಕವಾಗಿ ಅತ್ಯಂತ ಉತ್ತಮವಾಗಿ ಮತ್ತು ಅತ್ಯಂತ ಅರ್ಥಪೂರ್ಣವಾಗಿ ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲರ ಅಂಬೇಡ್ಕರ್ ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯದವರನ್ನು ಎಲ್ಲ ಮುಖಂಡರುಗಳನ್ನು ಸೇರಿಸಿಕೊಂಡು ಯಾರು ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಗಳಲ್ಲಿ ನಡೆದು ಸಮಾಜಕ್ಕೆ ತಮ್ಮದೇ ಆದಂಥ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸನ್ಮಾನ ಮಾಡುವಂಥದ್ದು, ಗುರುತಿಸುವಂಥದ್ದು ಆಗಬೇಕು ಅನ್ನುವಂಥದ್ದು ತಮ್ಮೆಲ್ಲರ ಸಲಹೆ ಇದೆ. ಅದಕ್ಕೆ ಸಂಪೂರ್ಣವಾದಂಥ ಒಂದು ಬೆಂಬಲ ಇದೆ. ಹೀಗಾಗಿ 2 ದಿವಸದ ಒಂದು ವಿಚಾರ ಸಂಕಿರಣ ಅತ್ಯಂತ ಅರ್ಥಪೂರ್ಣವಾಗಿ ನಾವು ಎಲ್ಲರೂ ಸೇರಿ ಆಯೋಜನೆ ಮಾಡೋಣ, ಆಚರಿಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ, ಇದಕ್ಕೆ ಎಲ್ಲರೂ ಸಂಪೂರ್ಣವಾಗಿ ಬೆಂಬಲ ಸಹಕಾರ ಕೊಡಿ. ಇದು ಪಾರದರ್ಶಕವಾಗಿ ಆಗ್ತದೆ. ಯಾರು ಒಳಪ್ರತಿಷ್ಠೆ ಮಾಡಿ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಭಾತಂಬ್ರ ಉರ್ದು ಕ್ಲಸ್ಟರ್ ಮಟ್ಟದ ಒಂದು FLN ಕಲಿಕಾ ಹಬ್ಬ ಕಾರ್ಯಕ್ರಮ ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ CG ಹಳ್ಳದವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡ್ತಾರೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಇಂತಹ ಕಲಿಕಾ ಹಬ್ಬಗಳು ಪೂರಕವಾಗಿವೆ. ವಿದ್ಯಾರ್ಥಿಗಳಲ್ಲಿರುವಂತಹ ಸೃಜನಶೀಲತೆ, ಕ್ರಿಯಾಶೀಲತೆ, ಆತ್ಮವಿಶ್ವಾಸ ಹಾಗೂ ಕಲಿಕಾ ಸಾಮರ್ಥ್ಯವನ್ನು ವೃದ್ಧಿಸುವಲ್ಲಿ FLN ಕಾರ್ಯಕ್ರಮಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಕಲಿಕಾ ಹಬ್ಬವು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುತ್ತವೆ. ಅವರ ಪ್ರತಿಭೆಗೆ ಇದೊಂದು ಅದ್ಭುತ ವೇದಿಕೆಯಾಗಿದೆ ಎಂದು ಹೇಳ್ತಾರೆ. SDMC ಅಧ್ಯಕ್ಷ ಮೊಹಮ್ಮದ್ ಫಯಾಜ್ ಅವರು ಕೂಡ ಇದ್ದರು. PDO ಬಲ್ಭೀಮ್ ಪವಾರ್ ಇದ್ದರು. ಆಮೇಲೆ ಜೈಪಾಲ್ ಜಾಧವ್, ಕಾಶಿನಾಥ್ ಲದ್ದೆ, ಅಬ್ದುಲ್ ರಹೀಂ ಭಯ್ಯ, ಸಯ್ಯದ್ ರಿಯಾಜ್, ಸೈಯದ್ ಗೌಸ್, ಸಂಜೀವ್ ಸಾವ್ರೆ, ಮಹೇಂದ್ರ ಮಾನ್ಕರೆ, ರವಿಚಂದ್ರನ್ ಮೈನಳ್ಳಿ ಸೇರಿದಂತೆ ಇನ್ನೂ ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಇನ್ನು ದಾವೂದ್ ಸರ್, ರಾಜ್ಕುಮಾರ್ ಪಾಲಾಪುರೆ, CRPಗಳಾದ ಸಂತೋಷಿ ಕುಮಾರಿ ವಾಡೆ, ಸವಿತಾ, ಪೂರ್ಣಿಮಾ ಪಾಟೀಲ್, ಅಶೋಕ್ ಕಲ್ಯಾಣಿ, ಆಮೇಲೆ ಮಹೇಶ್ ಕೊರಾಳೆ, ಜಾಲಿಂದರ್ ಜೈದೆ, ರಂಜಿತ್ ಸಿಂಗ್ ಠಾಕೂರ್, ಸತ್ಯವಾನ್ ಕಾಂಬ್ಳೆ, ಚನ್ನಬಸಪ್ಪ ತಳವಾಡೆ ಸೇರಿದಂತೆ ಇನ್ನೂ ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಒಂದು ತಲೆ ಮೇಲೆ ಒಂದು ಪೇಪರ್ನ ಟೋಪಿಯನ್ನು ಹಾಕಿಕೊಂಡು ಒಂದು ವಿನೂತನ ರೀತಿಯಲ್ಲಿ ಮಕ್ಕಳನ್ನು ಆಕರ್ಷಿಸುವ ರೀತಿಯಲ್ಲಿ ಒಂದು ಕಲಿಕಾ ಹಬ್ಬ ಆಚರಣೆ ಮಾಡಲಾಯಿತು. ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೂಡ ಈ ಸಂದರ್ಭದಲ್ಲಿ ಶಿಕ್ಷಕರು ಹಾಗೂ ಅತಿಥಿಗಳು ನೀಡಿದರು. ತೀರ್ಪುಗಾರರಾಗಿ ಸಂತೋಷ್ ಕುಮಾರ್ ವಾಡೆ ಅವರು ಆಗಮಿಸಿದರು. ಕಮಲಾದೇವಿ ಒಂದು ಕ್ಲಸ್ಟರ್ನ ಮುಖ್ಯ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಕೂಡ ಎಲ್ಲರೂ ಕೂಡ ತೊಡಗಿಸಿಕೊಂಡಿದ್ದರು. ये रमजान चालू सर ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಶಿಕ್ಷಕ ವೃಂದದವರು ನಿರ್ಣಾಯಕರಾಗಿ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಆಗಿರ್ಬೋದು, ಪರೋಕ್ಷವಾಗಿ ಆಗಿರ್ಬೋದು, ಸಹಕರಿಸಿರುವ ಎಲ್ಲ ವೃತ್ತಿ ಬಾಂಧವರಿಗೆ ಹಾಗೂ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಮಾಡಿದಂಥ ಕಲಿಕಾ ಹಬ್ಬಕ್ಕೆ ನಾನೊಂದು ಹೊಸತನವನ್ನು ಕಾಣೀನಿ. ಯಾಕಂತಂದರೆ ಭಾಳ ಒಳ್ಳೆಯ ರೀತಿಯಿಂದ FLN ಸಂಬಂಧಪಟ್ಟಂತೆ ಕೆಲವು ಚಟುವಟಿಕೆಗಳನ್ನು ಮಕ್ಕಳಿಗೆ
ಮನಮುಟ್ಟು ಹಾಗೆ ಮಾಡಿದಾರಲ್ಲ ಅವ್ರಿಗೆ ನಾನು ಇಲಾಖೆ ವತಿಯಿಂದ ಅಭಿನಂದನೆಯನ್ನು ಹೇಳಬೇಕಾಗ್ತದೆ. ಇಲ್ಲಿ ನಿರ್ಣಯಕ್ಕೆ ಬಂದಿರಿ, ನಿಮಗೆ ಗೊತ್ತಿರಬೇಕು ಮೊದಲ FLN ಅಂದ್ರೆ ಏನು. FLNದಲ್ಲಿ ನಾವು ಏನೇನು ಚಟುವಟಿಕೆಗಳನ್ನು ಮಾಡಬೇಕು, ಕೇವಲ ಇಲ್ಲಿ ಸಮಾರಂಭ ಏರ್ಪಡಿಸಿ ಭಾಷಣ ಮಾಡಿ ಹೋದ್ರ ಕಲಿಕಾ ಹಬ್ಬ ಆಗಲ್ಲ. ಕಲಿಕಾ ಹಬ್ಬವನ್ನು ಶಾಲೆಗಳಲ್ಲಿ, ಕೋಣೆಗಳಲ್ಲಿ ಏನು ಇವತ್ತು ಮಾಡಿದಾರಲ್ಲ ಮೇಡಮ್ ಅವರು, ಆ ರೀತಿಯಾಗಿ ಈ FLN ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮಾಡಿದ್ದಾಗ ಮಾತ್ರ ಈ ಸರ್ಕಾರದ ಏನು ಯೋಜನೆ ಅದಲ್ಲ ಅದು ಸಫಲ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. FLN ಕಾನ್ಸೆಪ್ಟ್ ಇಟ್ಕೊಂಡು ಈ ಕಲಿಕಾ ಹಬ್ಬವನ್ನು ಆಚರಣೆ ಮಾಡಬೇಕು. ಮಕ್ಕಳಿಗೆ ಕಲಿಕೆ ಅನ್ನೋಂಥದ್ದು ಹಬ್ಬದ ವಾತಾವರಣದಲ್ಲಿ ಆಗಬೇಕು. ಕಲಿಕೆ ಅನ್ನೋಂಥದ್ದು ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಆಗಬಾರ್ದು. ಫ್ರೀಯಾಗಿ ಏನು ನ್ಯಾಚುರಲಿಸಮ್ ಸಿದ್ಧಾಂತ ಏನು ರೂಸೋ ಅವರು ಹೇಳಿದ್ರಲ್ಲ, ಪರಿಸರದತ್ತವಾಗಿ ನಿಸರ್ಗದತ್ತವಾಗಿ ಮಕ್ಕಳು ತನ್ನಷ್ಟಕ್ಕೆ ತಾನೇ ಕಲಿತಾವ ಅನ್ನುವಂಥದ್ದು. ಮಕ್ಕಳಿಗೆ ಮುಖ್ಯವಾಗಿ ಈ ಫಂಡಮೆಂಟಲ್ ಆ್ಯಂಡ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅನ್ನುವಂಥದ್ದು ಕಲಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಬುನಾದಿ ಶಿಕ್ಷಣ ಬೇಕು, ಜೊತೆಗೆ ಸಾಕ್ಷರತಾ, ಬುನಾದಿ ಸಾಕ್ಷರತಾ ಮತ್ತು ಸಂಖ್ಯಾಶಾಸ್ತ್ರ ಇದು ಬಹಳ ಅವಶ್ಯಕತೆ ಇದೆ. 64 ಅಂತ ಕೇಳ್ತಿದ್ರು, ಮಧ್ಯದಲ್ಲಿ ಎಷ್ಟು 327 ಇವೆಲ್ಲ ಕೇಳ್ತಿದ್ರು. ಸಂಖ್ಯಾಜ್ಞಾನ ಮಗುವಿಗೆ ಗೊತ್ತದ ಇಲ್ಲ ಅಂತ ತಿಳ್ಕೊಂಡು. ಮತ್ತೆ 1 ಬರೆದು 18 ಸೊನ್ನೆ ಕೊಡೋ ತನಕ ಕಾನ್ಸೆಪ್ಟ್ ಕೊಡ್ತಿದ್ರು ನಮ್ಗೆ. 1 ಬರೆದು 18 ಸೊನ್ನೆ ಕೊಡ್ತಕ್ಕಂಥದ್ದು. ಎಕ್ಕಂ, ದಹಂ, ಶತಂ, ಸಾವಿರ, ದಸಾವಿರ, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ, ಅಬ್ಜ, ಕರ್ವ, ನಿಕರ್ವ, ಪದ್ಮ, ಮಹಾಪದ್ಮ, ಶಂಕು, ಜಲದೆ, ಅಂತ್ಯ, ಮಧ್ಯ, ಪ್ರಾಹದ್ಯ. ನಮಗೆ ಈಗ ಏನಾಗ್ಲಿಕ್ಕಂದ್ರೆ ಮಿಲಿಯನ್ ಬಿಲಿಯನ್ ಆಯ್ತು ಅಂದ್ರೆ ನಿಂದ್ರಗತ್ತ ಗಾಡಿ. ಅದು ಲೋ ಕಾಸ್ಟ್, ನೋ ಕಾಸ್ಟ್ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ TLMಗಳನ್ನು ಬಳಕೆ ಮಾಡಿಕೊಂಡು ಬೋಧನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಲಿಕಾ ಹಬ್ಬದ ಕಾನ್ಸೆಪ್ಟ್ ಇದೆ. ಮೇಡಮ್, ಎಲ್ಲ ಶಿಕ್ಷಕರು ಈ ಸೆಲ್ಫಿ ಸ್ಟೈಲ್ ಮಾಡುವಲ್ಲಿ ಅವರ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅವರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.